ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತು ಫರ್ಮೆಂಟ್ ಮಾಡಿದಂತಹ ರಾಗಿ ದೋಸೆ ನಿಮಗೆ ತೋರಿಸ್ತಾ ಇದ್ದೇನೆ. ಒಳ್ಳೆ ಚೆನ್ನಾಗಿ ಹುದುಗು ಬಂದಿದೆ ನೋಡಿ. ಅಷ್ಟೇ ಅಲ್ಲ, ರುಚಿ ಕೂಡ ಇದೆ. ಅದರ ಜೊತೆ ಒಂದು ಚಟ್ನಿ ಸಹ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ. ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. 1.5 ಲೋಟದಷ್ಟು ನಾನಿಲ್ಲಿ ಬೆಳ್ತಿಗೆ ಅಕ್ಕಿ ತೆಗೆದುಕೊಂಡಿದ್ದೇನೆ. ಯಾವುದೇ ಅಕ್ಕಿ ಆಗ್ತದೆ, ರೇಷನ್ ಅಕ್ಕಿ ಸಹ ಆಗ್ತದೆ. ಅದೇ ಲೋಟದಲ್ಲಿ 1 ಲೋಟದಷ್ಟು ರಾಗಿ, ಇಡೀ ರಾಗಿ ನೋಡಿ ಇದು, ಇದನ್ನು ಸಹ ಹಾಕ್ತಾ ಇದ್ದೇನೆ ಒಟ್ಟಿಗೆ. ಇದರ ಜೊತೆ ಒಂದು ಅರ್ಧ ಲೋಟದಷ್ಟು ಉದ್ದಿನಬೇಳೆ. ಇದೆಲ್ಲವನ್ನು ಒಂದು 4 ಸಲ ಚೆನ್ನಾಗಿ ತೊಳೆದು ನಂತರ ಈಗ ಒಂದು 6 ಗಂಟೆಯಷ್ಟು ನೆನೆ ಹಾಕಬೇಕು. ಈಗ ನೋಡಿ, 6 ಗಂಟೆ ನೆನೆ ಹಾಕಿದ ಅಕ್ಕಿ, ಬೇಳೆ, ರಾಗಿ ಎಲ್ಲ ಚೆನ್ನಾಗಿ ನೆಂದಿದೆ. ಇದನ್ನೀಗ ಮಿಕ್ಸಿಗೆ ಹಾಕಿ ದೋಸೆ ಹಿಟ್ಟು ರೆಡಿ ಮಾಡುವ. ನುಣ್ಣಗೆ ರುಬ್ಬಬೇಕಿದನ್ನು. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಮುಳುಗುವಷ್ಟು ನೀರು ಹಾಕಿದರೆ ಸಾಕು, ಸರಿಯಾಗ್ತದೆ. ಇದುವೇ ಒಂದು ಸಲ ರುಬ್ಬಿ ನಾನೀಗ ನೋಡಿ ನುಣ್ಣಗೆ ರುಬ್ಬಿದ್ದೇನೆ. ಇದನ್ನೊಂದೀಗ ಅಗಲದ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಅದೇ ರೀತಿ ಉಳಿದ ಅಕ್ಕಿ ಮತ್ತು ರಾಗಿಯನ್ನು ಸಹ ಇದೇ ರೀತಿ ರುಬ್ಬಿ ತೆಗಿತೇನೆ ನಾನು. ಅದಕ್ಕೆ ಉಪ್ಪು ಹಾಕಲಿಕ್ಕುಂಟು. ಮೊದಲಿನ ಸಲ ನಾನು ಉಪ್ಪು ಹಾಕಲಿಲ್ಲ, ಈಗ ಹಾಕಿದ್ದೇನೆ. ಅದೇ ರೀತಿ ಮುಳುಗುವಷ್ಟು ನೀರು ಹಾಕಿ ಗ್ರೈಂಡ್ ಮಾಡಿ ನೋಡಿ. ಎರಡನ್ನು ಒಟ್ಟಿಗೆ ಹಾಕಿದೆ ನಾನು. ಈಗ ಇದಕ್ಕೆ ನಾನು 2 ಚಮಚದಷ್ಟು ಸಕ್ಕರೆ ಹಾಕ್ತೇನೆ. ಪ್ರತಿ ಸಲ ನೀವು ನೋಡಿರ್ಬೋದು, ನನ್ನ ದೋಸೆಯ ವೀಡಿಯೋದಲ್ಲಿ ನಾನು ಸಕ್ಕರೆ ಸ್ವಲ್ಪ ಹಾಕ್ತೇನೆ. ಬೇಡ ಅಂದರೆ ಹಾಕ್ಕೊಳ್ಳೋದು ಇರಬಹುದು, ಒಳ್ಳೆ ಫರ್ಮೆಂಟ್ ಆಗ್ತದೆ ಅಂತ. ಚೆನ್ನಾಗಿ ಈ ರೀತಿ ಒಂದು 5 ನಿಮಿಷ ಮಿಕ್ಸ್ ಮಾಡಬೇಕು ನೋಡಿ. ಈ ರೀತಿ ಬೀಟ್ ಮಾಡಿಕೊಂಡು ಇಷ್ಟು ತೆಳು ಇಟ್ಟರೆ ಸಾಕು, ತುಂಬ ದಪ್ಪ ಇಡಬಾರ್ದು. ಅರ್ಧದಷ್ಟು ಇದೆ ಈಗ ನೋಡಿ. ಈಗ ನಾನು ಇದಕ್ಕೆ ಒಂದು ಬಟ್ಟೆ ಹಾಕಿ, ಮಳೆಗಾಲ ಆಗೋದ್ರಿಂದ ಚೆನ್ನಾಗಿ ಫರ್ಮೆಂಟ್ ಆಗೋದಿಲ್ಲ ಅಂತ ಬಟ್ಟೆ ಹಾಕಿ ಅದರ ಮೇಲೆ ಒಂದು ಕಲ್ಲು ಇಟ್ಟಿದ್ದೆ. ಬೆಳಗ್ಗೆ ತೆಗೆದು ನೋಡಿದರೆ ನೋಡಿ ಚೆನ್ನಾಗಿ ಹುದುಗು ಬಂದಿದೆ, ಫರ್ಮೆಂಟ್ ಆಗಿದೆ, ಮೇಲೆ ಬಂದಿದೆ. ನಿನ್ನೆ ಇಡುವಾಗ ಸರಿ ಅರ್ಧ ಇತ್ತು. ಈಗ ನಾನು ಚಟ್ನಿಗೆ ರೆಡಿ ಮಾಡ್ತಾ ಇದ್ದೇನೆ ನೋಡಿ. 1 ಚಮಚದಷ್ಟು ಸಣ್ಣ ಚಮಚ ಎಣ್ಣೆ, ತೆಂಗಿನ ಎಣ್ಣೆ ಹಾಕಿದ್ದೇನೆ. ಅದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಕಡಲೆಬೇಳೆ, 1 ಎಸಳು ಕರಿಬೇವು, ಇದನ್ನು ಹಾಕಿ ನೋಡಿ. ಈ ರೀತಿ ಒಳ್ಳೆ ಪರಿಮಳ ಬರುವವರೆಗೆ, ಮತ್ತು ಕರಿಬೇವು ಚಟಪಟ ಅನ್ನಬೇಕು, ಪರಿಮಳ ಬರುವವರೆಗೆ ಹುರಿದು ಇದನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. 1.5 ಕಪ್ಪಿನಷ್ಟು ಫ್ರೆಶ್ ತೆಂಗಿನ ತುರಿ ಮತ್ತು ಕಡಲೆಬೇಳೆ, ಕಾಯಿಮೆಣಸು ನಿಮಗೆ ಖಾರ ನೋಡಿ ಹಾಕ್ಕೊಳ್ಬಹುದು, ಸ್ವಲ್ಪ ಹುಳಿ ಮತ್ತು ಉಪ್ಪು, ಇದೆರಡನ್ನು ಹಾಕಿ ನುಣ್ಣಗೆ ರುಬ್ಬಿ ತೆಗೆದ್ರೆ ಚಟ್ನಿ ರೆಡಿ ಆಗ್ತದೆ. ಒಂದು ದೊಡ್ಡ ತುಂಡು ಶುಂಠಿ, ನಾನು ದೊಡ್ಡ ತುಂಡೇ ಹಾಕ್ತೇನೆ, ಒಳ್ಳೆಯದಾಗ್ತದೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಮೊದಲೊಮ್ಮೆ ಸ್ವಲ್ಪ ನೀರು ಹಾಕಿ ನಾನು ರುಬ್ಬಿ ನಂತರ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ತೆಗಿತೇನೆ ನೋಡಿ. ಈಗ ಇದನ್ನು ನಾನೀಗ ಕಪ್ಪಿಗೆ ಹಾಕ್ತಾ ಇದ್ದೇನೆ. ಚಟ್ನಿ ನಾನು ಹೆಚ್ಚಾಗಿ ಈ ಕಪ್ಪಲ್ಲಿ ಮಾಡೋದು. ಈಗ ನಾನಿಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ, ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ, 1 ಕಾಯಿ ಮೆಣಸನ್ನು ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ, ಸ್ವಲ್ಪ ಕರಿಬೇವು. ಇದನ್ನೀಗ ಚಟ್ನಿಗೆ ಒಗ್ಗರಣೆ ನೋಡಿ ರೆಡಿ ಆಯಿತು. ಚಟ್ನಿ ರೆಡಿ ಆಯಿತು. ಇನ್ನು ದೋಸೆ ಹಾಕೋದೊಂದು ಬಾಕಿ. ಖಂಡಿತ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ನಿಮಗೆ ಸಹ ಇಷ್ಟ ಆಗ್ಬೋದು ಅಂತ ನಾನು ತಿಳ್ಕೊಳ್ತೇನೆ. ಈಗ ನೋಡಿ ಇದನ್ನೊಂದು ಸಲ ಮಿಕ್ಸ್ ಮಾಡುವ. ಹಿಟ್ಟು ನೋಡಿ ತುಂಬ ತೆಳುವಾಗಿ ಇಟ್ಟಿದ್ದೆವು ನಾವು, ಆದರೆ ನೋಡಿ ಬೆಳಿಗ್ಗೆ ಆಗುವಾಗ ಎಷ್ಟು ದಪ್ಪ ಆಗಿದೆ. ಸರಿ ಇದೆ ಇದು ಬ್ಯಾಟರ್ ಕನ್ಸಿಸ್ಟೆನ್ಸಿ. ಕಾವಲಿ ಚೆನ್ನಾಗಿ ಬಿಸಿಯಾಗಿದೆ ಇದು. ಈಗ ನಾನು ಇದನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಒಂದು ಸಲ ಈ ರೀತಿ ತೆಳು ಸಲ್ಲ ದಪ್ಪ ಸಲ್ಲ ಆ ರೀತಿ ದೋಸೆ ಹಾಕ್ಕೊಳ್ಬೇಕು. ತೆಳುವಾದ ದೋಸೆ ಸಹ ಇದರಲ್ಲಿ ಮಾಡಬಹುದು, ಕ್ರಿಸ್ಪಾಗಿ ಚೆನ್ನಾಗಿರ್ತದೆ. ಇದಕ್ಕೆ ಸುತ್ತು ನಾನು ಎಣ್ಣೆ ಹಾಕಿದ್ದೇನೆ ಅಥವಾ ತುಪ್ಪ ಹಾಕ್ಕೊಳ್ಬಹುದು. ಬೆಂದ ನಂತರ ಇದಕ್ಕೆ ಸ್ವಲ್ಪ ಜಾಸ್ತಿಯೇ ತುಪ್ಪ ಹಾಕಿದರೆ ತುಪ್ಪ ದೋಸೆ ರೆಡಿ ಆಗ್ತದೆ ರಾಗಿದ್ದು ನೋಡಿ. ಈಗ ಒಂದು ದೋಸೆ ರೆಡಿ ಆಯಿತು. ಇದೇ ರೀತಿ ನಾನು ಇನ್ನೊಂದು ದೋಸೆ ಸಹ ಹಾಕಿ ತೋರಿಸ್ತಾ ಇದ್ದೇನೆ ನೋಡಿ. ಕಬ್ಬಿಣದ ಬಾಣಲೆ, ನಾನ್ ಸ್ಟಿಕ್ ಬಾಣಲೆಯಲ್ಲಿ, ಯಾವುದೇ ಬಾಣಲೆ ಇದು ತವಾದಲ್ಲಿ ಸಹ ಮಾಡಬಹುದು ನೋಡಿ. ಇದೇ ರೀತಿ ಸುತ್ತು ಎಣ್ಣೆ ಹಾಕಿ ಬೇಯಿಸಬೇಕು. ಒಳ್ಳೆ ತೂತಾದ ದೋಸೆ ರೆಡಿ ಆಯಿತು ನೋಡಿ. ಖಂಡಿತ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.